ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ನಾವು ಇವಾಗ ಎಲ್ಲಿಗೆ ಹೋಗೋದು ಗೊತ್ತುಂಟಾ? ಎಲ್ಲಿಗೆ ಹೋಗುದು? ಡ್ರೆಸ್ ತೆಗಿಲಿಕ್ಕೆ ತೆಗಿಲಿಕ್ಕೆ ನಾವು ಹೋಗ್ಲಿಕ್ಕೆ ಹೊರಟಿದ್ದು ಅಲ್ಲ ಶಂಜ? ಕನ್ಯಾ ಜುಟ್ಟು ನೋಡಿ ಗೈಸ್, ಇವಾಗ ನಾವು ಫಸ್ಟಿಗೆ ಉಂಟಲ್ಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಹೋಗೋದು. ಹಾಗೆ ಇವಾಗ ನಾವು ವಿಜಯ ಭವನಕ್ಕೆ ಹೋಗಿ ಕೂತ್ಕೊಂಡಿದ್ದೇವೆ, ಆರ್ಡ್ರ್ ಮಾಡಿದ್ದೇವೆ. ಹಾಗೆ ಗೈಸ್, ಶಂಜಾ ಮತ್ತು ಸಲ್ಮಾನ್ ಅವರು ಸುಮ್ಮನೆ ಅವರವರೇ ಮಾತಾಡ್ಕೊಳ್ತಿದ್ದಾರೆ. ಮತ್ತು ನನ್ನ ಜೊತೆ ಅಂತೂ ಆಗೋದಿಲ್ಲ, ಅವರಿಗಿನ್ನೇ ಫಿಟ್. ಹಾಗೆ ಬ್ರೇಕ್ಫಾಸ್ಟ್ ಕೂಡ ಬಂತು. ಸಲ್ಮಾನ್ ಅವರು ಇಡ್ಲಿ ವಡೆ ತೊಗೊಂಡ್ರು, ನಾನು ತುಪ್ಪ ದೋಸೆ ತೊಗೊಂಡೆ. ಹಾಗೆ ಸಲ್ಮಾನ್ ಅವ್ರ ಜೊತೆ ಅವಳು ತಿಂತಾ ಇದ್ದಾಳೆ, ಯಾಕಂತ ಹೇಳಿದರೆ ಅವಳ ಆ ಕಡೆ ಇಬ್ಬರು ಕೂತ್ಕೊಂಡಿದ್ದಾರೆ. ಅಲ್ಲಿ ಸ್ಟಾರ್ಟ್ ಆಗಿದೆ. ಮತ್ತೆ ಅಂತ ಹೇಳಿದ್ರೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೇವೆ. ನನ್ನ ವಾಯ್ಸ್ ಚೇಂಜ್ ಆಗಿದೆ ಗೈಸ್. ಬೆಂಗಳೂರಿಂದ ಪಡುಬಿದ್ರೆ ತನಕ ಎಂಥದ್ದು ಆಗ್ಲಿಲ್ಲ. ಪಡುಬಿದ್ರೆ ಬಂದ ಮೇಲೆ ಐಸ್ ಕ್ರೀಮ್ ಎಲ್ಲ ತಿಂದೆ ಸ್ಟಾರ್ಟ್ ಆಯ್ತು ಅಷ್ಟೇ. ಶಂಜಂದು ಹಾಡಾಗ್ತಾ ಉಂಟು. ಹಾಗೆ ಮತ್ತೆ ಇವಾಗ ಹೋಗುದು ಗೈಸ್. ಮಾಷಾಲ್ಲ, ತುಂಬಾನೇ ಖುಷಿ ಆಯ್ತು ನನಗೆ. ಅಲ್ಲಿ ವಿಜಯ ಭವನದಲ್ಲಿ ನನಗೆ ಒಬ್ರು ಪಾಪ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಮಾತಾಡ್ಸಿದ್ರು ಅಷ್ಟೇ, ನನಗೆ ತುಂಬಾನೇ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು. ಮತ್ತೆ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀನಿ, ಮತ್ತೆ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ನಾವು ಇವಾಗ ಉಂಟಲ್ಲ ಸಲ್ಮಾನ್ ಅವರಿಗೆ ಡ್ರೆಸ್ ತೆಗಿಲಿಕ್ಕೆ ಹೋಗ್ತಾ ಇರೋದು. ಶಂಜನ್ಗೆ ಡ್ರೆಸ್ ಆಗಿದೆ, ನನಗೆ ತೆಗೆಯುವುದಿಲ್ಲ. ಎರಡು ಆಪ್ಷನ್ ಅಲ್ಲಿ ಇದ್ದೇನೆ, ನೋಡ್ಬೇಕು. ಬಟ್ ಸಲ್ಮಾನ್ ಅವರಿಗೆ ತೆಗೆಯುವುದು ಡ್ರೆಸ್, ಹಾಗೆ ಹೋಗುದು. ಯಾವುದು ಬಕ್ರೀದ್ ಇದು ಶಾಪಿಂಗ್ ಗೈಸ್, ನಮ್ದು ಲಿಟಲ್ ಶಾಪಿಂಗ್ ಅಷ್ಟೇ. ಹಾಗೆ ಗೈಸ್, ನಾನು ಇಲ್ಲೆಲ್ಲ ಡ್ರೆಸ್ ನೋಡಿದೆ, ನನಗೆ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದ ಡೈರೆಕ್ಟಾಗಿ ವಿಶಾಲ್ ಮಾರ್ಟಿಗೆ ಹೋದೆ, ಸುಮ್ಮನೆ ನೋಡೋ ಟೈಮ್ ಸ್ಪೆಂಡ್ ಮಾಡುವ ಅಂತ ಹೇಳಿ. ಹಾಗೆ ಇಲ್ಲಿ ಕೂಡ ಬಂದೆ, ಏನಾದರೂ ಏನಾದರೂ ನ್ಯೂ ಆಗಿ ಏನಾದರೂ ಕಲೆಕ್ಷನ್ಸ್ ಬಂದಿದೆ ಅಂತ ನೋಡಲಿಕ್ಕೆ. ಬಟ್ ನಾನು ಯಾವಾಗ ಲಾಸ್ಟ್ ಟೈಮ್ ಬಂದಿದ್ದೆ ಅದಕ್ಕಿಂತ ಸ್ವಲ್ಪ ಇದಾಗಿತ್ತು. ಬಟ್ ಲಾಸ್ಟ್ ಟೈಮ್ ಎಂತ ಗೊತ್ತುಂಟ, ನಾವು ಅಲ್ಲಿ ಹೋಗಿತ್ತು ಆಯ್ತಾ, ಅಲ್ಲಿ ಶಾಪಿಗೆ ಒಂದು ಸುರತ್ಕಲ್ಲಲ್ಲಿ. ಬಟ್ ನನಗೆ ಸತ್ಯ ಹೇಳ್ತೇನೆ, ತೆಗಿಲಿಕ್ಕೇನೆ ಇಷ್ಟ ಇರಲಿಲ್ಲ. ಮತ್ತೆ ನೋಡಿದೆ, ಓಕೆ ಅಲ್ಲಿ ನಮ್ಮದೊಬ್ಬರು ಕಂಚಿನಡ್ಕದವ್ರು ಹೇಳಿದ್ರು ಅಂತೇಳಿ. ಬಟ್ ನನಗೆ ಯಾಕೋ ಅಲ್ಲಿ ಅಷ್ಟೊಂದು ಕಂಫರ್ಟ್ ಅನಿಸ್ಲಿಲ್ಲ. ನನಗೆ ಎಲ್ಲಿ ಕಂಫರ್ಟ್ ಅನಿಸೋದಿಲ್ಲ, ಸೀದಾ ಬರ್ತೇನೆ ನಾನು ಹೊರಗಡೆ ಸೀದಾ. ಹಾಗೆ ನನ್ನದು ಎಷ್ಟು ದೊಡ್ಡ ಒಂದು ಶಾಪ್ ಬೇಕಾದ್ರೆ ಆಗಲಿ, ನಾನು ಹಾಗೆ ಮತ್ತೆ ಸಲ್ಮಾನ್ ಅವರು ಬಂದರು ನಮಾಜಿಗೆ ಹೋಗಿ. ಹಾಗೆ ಅಲ್ಲಿಂದ ಸೀದಾ ಬಂದೆ. ಮತ್ತೆ ಇದು ಫೇಸ್ ಇದುಂಟಲ್ಲ ಗೈಸ್, ನಿಮಗೆ ಈ ಫಿಲ್ಟರಲ್ಲಿ ಜಾಸ್ತಿ ತೋರ್ತಾ ಉಂಟಲ್ಲ, ಅಲ್ಹಮ್ದುಲಿಲ್ಲ ಮಾಷಾಲ್ ಕಂಪ್ಲೀಟ್ ಲೈಟ್ ಆಗಿದೆ. ನಾನು ಅದರದ್ದು ನಾರ್ಮಲ್ ಕ್ಯಾಮ್ ಇದು ಫೋಟೋ ಹಾಕ್ತೇನೆ. ಓಕೆ. ಹಾಗೆ ವಿಶಾಲ್ ಮಾರ್ಟ್ ಎಲ್ಲ ನೋಡ್ಕೊಂಡು ಬರ್ತಾ ನಮಗೆ ಜೋರನೇ ಬಾಯಾರಿಕೆ ಆಯಿತು. ಸೊ ಹಾಗಾಗಿ ಕರ್ಮುಡ ಜ್ಯೂಸು ಎಲ್ಲ ನಾವೆಲ್ಲ ಕುಡಿದು ಅಲ್ಲಿಂದ ಸೀದಾನೇ ಶಂಜನ ಡ್ಯಾಡಿಗೆ ಡ್ರೆಸ್ ತೆಗಿಲಿಕ್ಕಂತ ಹೋದ್ವಿ. ಎಂತ ಡಾರ್ಕ್ ಮೆನ್ಸ್ ವೇರ. ಸೊ ಸುರತ್ಕಲ್ಲಲ್ಲಿ ಗೈಸ್ ಅಲ್ಲಿಗೆ ಹೋದ್ವಿ, ನ್ಯೂ ಶಾಪ್ ಆಗಿರೋದು ಅವ್ರದ್ದು. ಸೊ ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ಹಾಗಾಗಿ ಅಲ್ಲಿ ಹೋದ್ವಿ. ಅಲ್ಲಿ ಕೂಡ ಅವರಿಗೆ ಡ್ರೆಸ್ ಎಲ್ಲ ತಗೊಂಡು ಆಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಶೂ ತಗೊಳ್ಲಿಕ್ಕೆ ಹೋದ್ವಿ. ಶೂಸ್ ನಾವು ಜಾಸ್ತಿಯಾಗಿ ಇಲ್ಲೇ ತಗೊಳ್ತಾ ಇದ್ವಿ. ಇಲ್ಲಿ ಚೆನ್ನಾಗೇ ಇದೆ, ಅಂದರೆ ಚೆನ್ನಾಗಿದೆ ಗೈಸ್, ಕಲೆಕ್ಷನ್ಸ್ ಕೂಡ ಚೆನ್ನಾಗಿದೆ. ಮತ್ತು ಬೇಗನೆ ಸೆಲೆಕ್ಟ್ ಮಾಡ್ಕೊಳ್ಬೋದು, ಚೆನ್ನಾಗಿದೆ. ಶಂಜನಿಗೆ ಕೂಡ ಅಲ್ಲಿ ಆಟ ಆಡಲಿಕ್ಕೆ ಒಳ್ಳೆ ಆಗ್ತಿತ್ತು, ಆಟ ಆಡ್ತಿದ್ಲು. ಮತ್ತು ಅವಳ ಕೈಯಲ್ಲಿರುವ ಕ್ಯಾಲ್ಸಿಯದು ಹಾಳಾಗಿತ್ತು. ಸೊ ಅದು ಅವಳಿಗೆ ಕೊಟ್ಟರು ಅವರು.
ಅದಿರುವಾಗ ಸ್ವಲ್ಪ ಅವಳು ಸೈಲೆಂಟ್ ಇದ್ಲು. ಆಮೇಲೆ ನಾನು ಮತ್ತೊಂದು ಶಾಪಿಗೆ ಹೋದೆ, ನನಗೆ ಡ್ರೆಸ್ ತೆಗೆದು ತುಂಬ ಶಾಪ್ ನೋಡಿದ್ಮೇಲೆ ಲಾಸ್ಟ್ ಒಂದು ಶಾಪಿಗೆ ಹೋದೆ, ಅಲ್ಲಿ ಒಂದು ಡ್ರೆಸ್ ತೊಗೊಂಡು ಸೀರೆ ಎತ್ಕೊಂಡು ಬಂದೆ ಗೈಸ್. ಅಷ್ಟೇ, ನೋಡಿದ್ರಲ್ಲ ಶಾಪಿಂಗ್ ಎಲ್ಲ ಸ್ವಲ್ಪ ಆಯಿತು ಅರ್ಧ. ಆಮೇಲೆ ಮನೆಗೆ ಬಂದ ಮೇಲೆ ಸ್ವಲ್ಪ ಹಸಿವಾಗ್ತಿತ್ತು ಅಂತೇಳಿ ಓಟ್ಸಿಗೆ ಡ್ರೈ ಫ್ರೂಟ್ಸ್ ಹಾಕಿ ತಿಂದೆ. ನಾನು ಮತ್ತು ಶಂಜ ತಿಂದ್ವಿ ಸ್ವಲ್ಪ ಅಷ್ಟೇ. ಇದು ನನ್ನ ಫೇವ್ರೇಟು. ನನಗೆ ಫಸ್ಟಿಗೆ ತುಂಬಾ ಇಷ್ಟ ಇತ್ತು, ಬಟ್ ಅದ್ರ ಮೇಲೆ ನಾನು ತುಂಬಾ ಒಂದು ವರ್ಷ ಇತ್ತು ತಿನ್ನಲೇ ಇಲ್ಲ ಇತ್ತು. ಆಮೇಲೆ ತಿಂದೆ. ಆಮೇಲೆ ನನಗೆ ಸ್ವಲ್ಪ ಸಲ್ಮಾನ್ ಅವ್ರಿಗೆ ATMಗೆ ಹೋಗಿ ಅಮೌಂಟ್ ಹಾಕಲಿಕ್ಕೆ ಹೇಳಬೇಕಿತ್ತು, ಸೊ ಹಾಗಾಗಿ ಹೋಗ್ತಾಯಿದ್ರು. ಆಮೇಲೆ ಗೈಸ್ ನೆಕ್ಸ್ಟ್ ಡೇ ನನಗೆ ಒಂದು ಐಡಿಯಾ ಬಂತು, ನನಗೆ ಡ್ರೆಸ್ ತೆಗಿಲಿಲ್ಲಲ್ಲ, ಸೊ ನನಗೆ ಮತ್ತೆ ತೆಗಿಲಿಲ್ಲ ಅಂತೇಳಿ ಸಲ್ಮಾನ್ ಅವ್ರಿಗೆ ಕೂಡ ಬೇಜಾರಾಗುತ್ತೆ ಅಂತೇಳಿ ನಾನು ಮತ್ತೆ ಲಾಸ್ಟಿಗೆ ಪ್ಲ್ಯಾನ್ ಮಾಡಿ ನನಗೆ ಬೇಕಾಗಿರೋ ಡ್ರೆಸ್ ನಾನು ಒಬ್ಬರ ಹತ್ರ ಪಾಪ ಹೇಳಿ ಅವರ ಹೆಲ್ಪಿಂದ ನಾನು ತರಿಸಿದ್ದು ಗೈಸ್. ತುಂಬಾ ನನಗೆ ಇಷ್ಟವಾಯಿತು. ಮೆಟೀರಿಯಲ್ಸ್ ಅಂತೂ ಸಖತ್ತಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ನೋಡಿ, ಇದು ಎಲ್ಲಿ ತೊಕ್ಕೋಟು ಶಾಪು. ಸೊ ಗೈಸ್ ಚೆನ್ನಾಗಿತ್ತು ಡ್ರೆಸ್. ಓಕೆ ಗೈಸ್ ನೋಡಿ ಅಂತ ನನ್ನ ಇದು ಡ್ರೆಸ್ ಗೈಸ್. ಈ ಡ್ರೆಸ್ಸಿಗೋಸ್ಕರ ನಾನು ಎಷ್ಟು ಶಾಪಿಗೆ ಹೋದೆ, ಎಲ್ಲಿ ಸಿಗಲಿಲ್ಲ. ಲಾಸ್ಟಿಗೆ ನನಗೆ ಇಲ್ಲಿ ಸಿಕ್ತು, ಬಟ್ ಇಲ್ಲಿದ್ದು ನನಗೆ ನಿಜ ಹೇಳ್ತೀನಿ ಮೆಟೀರಿಯಲ್ಸ್ ಚೆನ್ನಾಗಿತ್ತು. ಮತ್ತು ಶಂಜನ ಡ್ರೆಸ್ ನೋಡಿ ಗೈಸ್, ಶಂಜನ ಡ್ರೆಸ್ ಸೂಪರ್ ಅಲ್ಲ. ಹೆಲೋ ಗೈಸ್, ಮೊನ್ನೆ ಶುಕ್ರವಾರ ದಿವಸ ಶಾಪಿಂಗ್ ಹೋಗಿದೆ ಅಂತೆಲ್ಲ ಹೇಳಿ ವೀಡಿಯೋಸ್ ಹಾಕಿದ್ದೆಲ್ಲ ಸಣ್ಣ ಕ್ಲಿಪ್ಪು. ಗೈಸ್ ಏನು ವಿಷಯ ಅಂತ ಹೇಳಿದರೆ ಗೈಸ್, ನಾವು ಶಾಪಿಂಗ್ ಹೋಗಿದ್ದು ಲೇಟಾಗಿದ್ದೆ. ಅಂದರೆ ನಾವು ಇರಲಿಲ್ಲಲ್ಲ, ಬ್ಯಾಂಗ್ಳೂರೆಲ್ಲ ಹೋಗಿದ್ವಲ್ಲ, ಸೊ ಹಾಗೆ ಲೇಟಾಗಿತ್ತಲ್ಲ. ಬಟ್ ನನಗೆ ಸ್ವಲ್ಪನೂ ಅಂದರೆ ತೆಗಿಲಿಕ್ಕೆ ಇಷ್ಟ ಇರಲಿಲ್ಲ ಡ್ರೆಸ್. ಯಾಕಂತ ಹೇಳಿದರೆ ಒಂದು ಸೈಡಲ್ಲಿ ಕೋಲ್ಡ್ ಕೂಡ ಆಗಿದೆ, ಯಾಕೆ ಬೇಡ, ಮತ್ತು ಮಳೆ ಕೂಡ ಬರ್ತಾ ಇರುತ್ತೆ, ಯಾಕೆ ಬೇಡ ಅಂತ ಅನಿಸ್ತಿತ್ತು. ಹಾಗೆ ಸಲ್ಮಾನ್ ಅವ್ರಿಗೆ ಮಾತ್ರ ಶಾಪಿಂಗ್ ಅಂತೇಳಿ ಹೋಗಿದ್ದು. ಶಂಜನಿಗಂತೂ ನಾನು ಬ್ಯಾಂಗ್ಳೂರಿಂದನೇ ತಂದಿದ್ದೆ ಅವಳಿಗೆ. ಅಲ್ಲಿ ಒಂದು ಶಾಪಲ್ಲಿ ಫುಲ್ ಮಕ್ಕಳಿದ್ದ ಡ್ರೆಸ್ ಇತ್ತು, ಚೆನ್ನಾಗಿತ್ತು. ಸೊ ನನಗೆ ಇಷ್ಟ ಆಯಿತು, ಅಲ್ಲೇ ನಾನು ತಗೊಂಡೆ. ಹಾಗೆ ನನಗೆ ಬೇಡ, ನಾನು ಕೆಲವೊಂದು ತಗೊಂಡಿದ್ದೆ, ಬಟ್ ಈಗ ಹಬ್ಬಕ್ಕಂತೇಳಿ ತಗೊಳ್ಳೋದು ಬೇಡ ಅಂತೇಳಿ ಇದ್ದೆ. ಬಟ್ ಈ ಸಲ್ಮಾನ್ ಅವರಿಗೆ ತಗೊಂಡ್ಮೇಲೆ ಅದು ನಂಗೆ ತೆಗೆದಿದ್ರೆ ಮತ್ತೆ ಅವರು ಮತ್ತೆ ಹಬ್ಬದ ದಿವಸ ಡ್ರೆಸ್ ಹಾಕೋದಿಲ್ಲ, ಹಾಗೆ ಹೀಗೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗೆ ಮತ್ತೆ ಎಂತ ಮಾಡಿದೆ, ನಾನು ನನಗೋಸ್ಕರ ಅಲ್ಲಿ ಎಷ್ಟು ಶಾಪಿಗೆ ಕರ್ಕೊಂಡು ಹೋದ್ರು ಅಂತ ಇಲ್ಲ. ನನಗೆ ಫಸ್ಟ್ ಒಂದು ಶಾಪಿಗೆ ಹೋದೆ ನನಗೆ. ಬಟ್ ಅಲ್ಲಿ ಏನಂತ ಹೇಳಿದರೆ, ನಾನು ಹೇಳಿದ್ದಲ್ಲ ನನಗೆ ಕಂಫರ್ಟ್ ಆಗಲಿಲ್ಲ ಅಂತೇಳಿ, ಒಂಥರ ವಿಚಿತ್ರ ಥರ ಅನಿಸಿತ್ತು ನನಗೆ ಅಲ್ಲಿ. ಮತ್ತು ಅಲ್ಲಿಂದ ನಾನು ಸೀದಾ ಹೊರಗಡೆ ಬಂದುಬಿಟ್ಟು ಮತ್ತೆ ಸಲ್ಮಾನ್ ಅವ್ರು ನಮಾಜಿಗೆಲ್ಲ ಹೋಗಿ ಬಂದರು. ಬಂದಮೇಲೆ ಮತ್ತೆ ನಾನು ಅವ್ರ ಹತ್ರ ಹೇಳಿದೆ, ನನಗೆ ಯಾಕೋ ಅಲ್ಲಿ ಇಷ್ಟ ಇಲ್ಲ, ನಂಗೆ ತೆಗೆಯೋದಿಲ್ಲ ನಾನು ಅಲ್ಲಿ ಅಂತ ಹೇಳಿದೆ. ಅದ್ರ ಮೇಲೆ ಅವರು ಅದು ಓಕೆ ಅಂತ ಹೇಳಿ ಮತ್ತೆ ಅಲ್ಲಿಂದ ಅವರಿಗೆ ಬಟ್ಟೆ ತಗೊಂಡ್ರು. ಅಲ್ಲಿ ತಗೊಂಡಾದ್ಮೇಲೆ ಮತ್ತೆ ನಾವು ತುಂಬಾ ರೌಂಡ್ ಹಾಕಿದ್ವಿ. ಬಟ್ ನನಗೆ ಬೇಕಾಗಿದ್ದ ಡ್ರೆಸ್ ಸಿಗಲಿಲ್ಲ. ನನಗೆ ಏನು ಗೊತ್ತಾ, ನನಗೆ ಒಂದು ಇಷ್ಟ ಆಯಿತು. ಈಗ ಸಲ್ಮಾನ್ ಅವ್ರು ಹೇಳಿದ್ರು ಚೆನ್ನಾಗುಂಟು ಅಂತ ಹೇಳಿದರು. ಬಟ್ ಅದನ್ನೇ ಎಲ್ಲ ಕಡೆ ಹುಡುಕಿ ಅದನ್ನೇ ತೆಗಿತೇನೆ. ಬಟ್ ನಂಗೆ ಅದು ಸಿಗೋ ತನಕ ನಾನು ಬೇರೆ ಡ್ರೆಸ್ ತೆಗಿಲಿಕ್ಕೆ ಹೋಗೋದಿಲ್ಲ. ನನಗೆ ಅದೇ ಥರ ಅದು ಸಿಕ್ಕಿದ್ರೆ ಮತ್ತೆ ಅದು ಖುಷಿ ಆಗುತ್ತೆ ನನಗೆ. ಇಲ್ಲ ಅಂತ ಹೇಳಿದರೆ ಮತ್ತೆ ಯಾವುದೋ ಒಂದು ತಗೊಂಡು ಹಾಕಿ ಸುಮ್ಮನೆ ಇಷ್ಟ ಇಲ್ಲದೆ ಹಾಕ್ತೇನೆ ಆ ಥರ. ಹಾಗೆ ಏನು ಮಾಡಿದೆ, ನಾನು ಅಲ್ಲಿಂದ ಮತ್ತೆ ತುಂಬಾ ಶಾಪಿಗೆ ಹೋದೆ, ಎಲ್ಲೂ ನನಗೆ ಸಿಗಲೇ ಇಲ್ಲ. ಆಮೇಲೆ ಕೊನೆಗೆ ಒಂದು ಶಾಪಿಗೆ ಸಪ್ನ ಏನೋ ಒಂದು ಉಂಟು, ಸಪ್ನನೋ ಏನೋ ಉಂಟು, ಅಲ್ಲೇ ಸುರತ್ಕಲ್ಲಲ್ಲೇ ಇದು ವಿಷಯ. ಓಕೆ, ಅಲ್ಲಿ ಹೋದೆ. ಅಲ್ಲಿ ಕೂಡ ತುಂಬಾ ರಶ್ ಇತ್ತು ಅಲ್ಲಿ. ತುಂಬಾ ಅಂದರೆ ರಶ್ ಇತ್ತು. ಸಾಧಾರಣ ಒಂದು 20 ಸಣ್ಣ ಅಂಗಡಿ. ಓಕೆ, ಅಂಗಡಿ ಸಣ್ಣದು. ಹಾಗೆ ಜನ ಇದ್ರು, ಒಂದು 20-25 ಮೆಂಬರ್ಸ್ ಇದ್ರು, ಕೆಲಸದವರನ್ನು ಬಿಟ್ಟು. ಅಲ್ಲಿ ನನ್ನ ಕಸಿನ್ಸ್ ಕೂಡ ನನಗೆ ಅಲ್ಲಿ ಇದ್ರು, ಬಟ್ ಅವರು ಕೂಡ ಶಾಪಿಂಗ್ ಮಾಡ್ತಿದ್ರು. ನನಗೆ ಮತ್ತೆ ಅನಿಸಿತು ಒಳ್ಳೆ ಕಲೆಕ್ಷನ್ ಇರ್ಬೋದು, ಅಂದರೆ ಅವರು ಕೂಡ ಇದ್ದಾರಲ್ಲ ಅಂತೇಳಿ. ಕಲೆಕ್ಷನ್ಸ್ ಇತ್ತು, ಬಟ್ ನನಗೆ ಬೇಕಾಗಿದ್ದು ಡ್ರೆಸ್ ಇರಲಿಲ್ಲ. ಓಕೆ, ನನಗೆ ಬೇಕಾಗಿರೋ ಡ್ರೆಸ್ ಅಲ್ಲಿ ಇರಲಿಲ್ಲ. ಕಲೆಕ್ಷನ್ಸ್ ಕೂಡ ಚೆನ್ನಾಗಿತ್ತು. ಓಕೆ, ನನಗೆ ಬೇಕಾಗಿರೋ ಡ್ರೆಸ್ಸಲ್ಲಿ ಕಲರ್ಸ್ ಇರಲಿಲ್ಲ, ಡ್ರೆಸ್ ಇತ್ತು. ಹಾಗಾಗಿ ನಾನೇನು ಮಾಡಿದೆ, ಅಲ್ಲಿ ಮತ್ತೆ ಹೋಗಿ ನಾನು ನೋಡಿದೆ, ನಂಗೆ ಕೆಲವೊಂದು ನೋಡಿದೆ. ಮತ್ತು ನನಗೆ ಅಲ್ಲಿಂದ ಮತ್ತೆ ವಾಪಸ್ ಏನೂ ತಗೊಳ್ದೆ ಮತ್ತೆ ಎಷ್ಟು ಅಂಗಡಿಗೆ ಸುತ್ತಾಡಿಸಿದೆ. ಮತ್ತು ಸಲ್ಮಾನ್ ಅವ್ರನ್ನು ಕೂಡ ಹೊರಗಡೆ ತುಂಬ ಕಾಯಿಸಿದೆ. ಮತ್ತು ನನಗೆ ಕೂಡ ಅನಿಸಿತು, ಯಾಕೆ ನನ್ನ ಹಸ್ಬೆಂಡ್ನ ಸ್ಯಾಡ್ ಫೀಲ್ ಮಾಡೋದು ಅಂತ, ಅಂದರೆ ಬೇಜಾರು ಮಾಡೋದು ಯಾಕೆ, ತಗೊಳ್ದೆ ಬಂದ್ಲು ಎಷ್ಟು ಇದಿರ್ಬೋದು ಅಂತ ಅವ್ರ ಮನಸ್ಸಲ್ಲಿ ಎಣಿಸ್ಬಾರ್ದಲ್ಲ. ಸೊ ಅದಕ್ಕೋಸ್ಕರ ಮತ್ತು ಅವರಿಗೆ ಖುಷಿ ಆಗಲಿ
ಅಂತ ಹೇಳಿ ನನಗೂ ಕೂಡ ಇಷ್ಟ ಆಗಿ ನಾನು ಒಂದು ಡ್ರೆಸ್ಸಲ್ಲಿ ಬೈ ಮಾಡಿದೆ. ಓಕೆ, ಅಲ್ಲಿ ತಗೊಂಡೆ ನಾನು ಕೋಟ್ ಸೆಟ್ ತಗೊಂಡೆ. ಓಕೆ, ಅದು ನಾನು ತೋರಿಸ್ತೇನೆ ಮತ್ತೆ. ತಗೊಂಡ್ಬಿಟ್ಟು ಆಮೇಲೆ ಡೈರೆಕ್ಟ್ ಅಲ್ಲಿಂದ ಬರುವಾಗ ನನಗೆ ಮತ್ತೆ ನಾನು ಒಂದು ಫ್ಲೋರೋ ವೆಡ್ಡಿಂಗ್ ಸೆಂಟರ್ ಅಂತ ಸುಳ್ಯ ಅವ್ರದ್ದು ನಾನೊಂದು ID ನೋಡಿದ್ದೆ. ಅವರಿಗೆಲ್ಲ ಕಾಲ್ ಮಾಡಿ ಕೇಳಿದೆ, ನಿಮ್ಮದು ಡೆಲಿವರಿ ಮಾಡ್ತೀರಾ ಅಂತೆಲ್ಲ ಕೇಳಿದಾಗ ಅವರು ಕನ್ಫರ್ಮ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಇಲ್ಲಾಂದ್ರೂ 1-2 ಡೇಸಲ್ಲಿ ಕನ್ಫರ್ಮ್ ಅಂತ ಹೇಳಲಿಕ್ಕಾಗುತ್ತಾ? ಸೊ ಇಲ್ಲ, ಬಟ್ ಹೇಳಲಿಕ್ಕೆ ಆಗೋದಿಲ್ಲ, 17ಗೆ ಇಲ್ಲಾಂದ್ರೆ 16ಗೆ ರೀಚ್ ಆಗ್ಬೋದು ಅಂತ ಹೇಳಿದರು. ಬಟ್ ಮ್ಯಾಂಗ್ಳೂರ್ಗಿಂತ ಸ್ವಲ್ಪ ದೂರ ಇರ್ಬೋದು, ಒಂದು 2 ಅವರ್ ಜರ್ನಿ ಇರ್ಬೇಕು, ಮೇ ಬಿ 2 ಅವರ್ 1.5 ಅವರ್ ಇರಬೇಕು. 2 ಡೇಸಲ್ಲಿ ರೀಚ್ ಆಗ್ಬೋದಿತ್ತು. ಬಟ್ ನನ್ನ ಒಂದು ಡೌಟಿಂದ ನಾನು ಬೇಡ ಅಂತ ಇದು ಮಾಡಿದೆ. ಬಟ್ ನನಗೆ ಶಾನ್ಸ ಓಕೆ. ಹಾಗೆ ಗೈಸ್, ಫೈನಲಿ ಡ್ರೆಸ್ ಎಲ್ಲ ಆಯಿತು, ನಮ್ಮದು ಶಾಪಿಂಗ್ ಎಲ್ಲ ಆಯಿತು, ಮಾಷೆಲ್ಲ ಖುಷಿ ಆಯಿತು. ಮತ್ತು ತುಂಬ ಜನ ಹೋದಲ್ಲಿ ತುಂಬ ಜನ ನನಗೆ ಸಿಕ್ಕಿದ್ರು, ತುಂಬ ಜನ ಮಾತಾಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಥ್ಯಾಂಕ್ ಯು. ಮತ್ತು ನನಗೆ ಏನು ಗೊತ್ತಾ, ನನ್ನ ಜೊತೆ ಮಾತಾಡ್ತಾರೆ, ನಾನೆಲ್ಲ ಅಬ್ಸರ್ವ್ ಮಾಡ್ತೇನೆ. ಕೆಲವರು ನಾನೊಂದು ಶಾಪಿಗೆ ಹೋದಾಗ ಅಲ್ಲಿ ಕೂಡ ಹಾಗೆ ನನಗೆ ಸ್ವಲ್ಪ ಹರ್ಟ್ ಆಗೋ ಥರ ಮಾತಾಡಿದರು. ಸೊ ಅದರಿಂದ ನನಗೆ ತುಂಬಾ ಸಿಟ್ಟು ಬಂತು. ಬಟ್ ನನಗೆ ಅದು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬೇಡ, ಗೊತ್ತಾಗ್ಬೋದು ಅವ್ರಿಗೇನೆ. ಅವ್ರಿಗೆ ಅನಿಸಿರ್ಬೋದು ಅವಳಿಗೆ ಅದು ಕಾಮಿಡಿ ಥರ ನಾನು ಹೇಳಿದ್ದು ಅಂತೇಳಿ. ಬಟ್ ನನಗೆ ಆ ಥರ ಎಲ್ಲ ಹೇಳಿದರೆ ಸಿಟ್ಟು ಬರುತ್ತೆ. ನಾನು ಕೇರ್ ಮಾಡೋಳಲ್ಲ ಯಾರನ್ನು. ಸೊ ಹಾಗೆ ನನ್ನನ್ನು ಪ್ರೀತಿಸಿದರೆ ನಾನು ರಿಟರ್ನ್ ಪ್ರೀತಿಸ್ತೇನೆ. ನನಗೆ ಹರ್ಟ್ ಆಗೋ ಥರ ಬಿಹೇವ್ ಮಾಡಿದರೆ ನಾನು ಬಿಲ್ಕುಲ್ ಕೇರೇ ಮಾಡಲ್ಲ, ಯಾರು ಬೇಕಾದರೆ ಆಗಲಿ. ಅದು ಹಾಗೆ ನನಗೆ ತುಂಬಾ ಅಂದರೆ ನನಗೆ ಜನರ ಜೊತೆ ಪ್ರೀತಿಯಿಂದ ಇರಲಿಕ್ಕೆ ಇಷ್ಟ. ಬಟ್ ಕೆಲವ್ರದ್ದು ಈ ಥಿಂಕಿಂಗ್, ಕೆಲವ್ರದ್ದು ಮಾತಿನ ಸ್ಟೈಲ್, ಕೆಲವ್ರದ್ದು ಹಿಂದ್ಗಡೆಯಿಂದ ಮಾತು, ಆ ಥರದ್ದೆಲ್ಲ ನನಗೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಸೊ ಅಂಥದ್ದೆಲ್ಲ ನಾನು ದೂರನೇ ಇಟ್ಬಿಡ್ತೀನಿ. ನಾನು ಅವರ ಒಂದು ಚೂರು ಕೂಡ ಅವರದ್ದು ಇದು ಮಾಡೋದಿಲ್ಲ. ಸೊ ಹಾಗೆ ನನಗೆ ಸ್ವಲ್ಪ ಹರ್ಟ್ ಆಯ್ತು, ನನಗೆ ಸಿಟ್ಟು ಬಂತು. ಅದಕ್ಕೋಸ್ಕರ ಮತ್ತೆ ಮಾತಾಡಿಸ್ಲಿಲ್ಲ ಜಾಸ್ತಿ ಏನು ಯಾರನ್ನು ಅಲ್ಲಿ. ಅದೇ ತುಂಬ ಖುಷಿಯಾಗುತ್ತೆ ನನಗೆ. ಪ್ರೀತಿಯಿಂದ ಮಾತಾಡಿಸಿದ್ರೆ ನಾನು ಪ್ರೀತಿಯಿಂದ ಮಾತಾಡ್ತೇನೆ. ಮತ್ತು ನನ್ನ ಹತ್ರ ಎಷ್ಟೇ ನೀವು ಕಾಮಿಡಿ ಮಾಡಿ, ಎಷ್ಟೇ ನೀವು ಇದು ಮಾಡಿ, ಬಟ್ ಅದು ಮಾಡೋ ರೀತಿಯಲ್ಲಿ ಮಾಡಿದರೆ ನನಗೂ ಕೂಡ ಖುಷಿಯಾಗುತ್ತೆ. ನಾನು ಕೂಡ ಅದೇ ಥರ ನಿಮ್ಮ ಜೊತೆ ವರ್ತಿಸ್ತೇನೆ. ಅದು ಬಿಟ್ಟು ಹರ್ಟ್ ಆಗೋ ಥರ ಒಂಥರ ಚುಚ್ಚಿ ಮಾತಾಡಿ ಕಾಮಿಡಿ ಮಾಡ್ತಾರೆ. ಸೊ ಅದೆಲ್ಲ ನನ್ನ ಹತ್ರ ನಡೆಯೋದಿಲ್ಲ. ನಾನು ಅಂಥವ್ರಿಗೇನು ಆನ್ಸರ್ ಕೊಡ್ಲಿಕ್ಕೆ ಹೋಗೋದಿಲ್ಲ, ಬಟ್ ಅಂಥವ್ರನ್ನ ಇಗ್ನೋರ್ ಮಾಡ್ತೇನೆ. ಸೊ ಓಕೆ, ಅಷ್ಟೇ. ಮತ್ತೆ ಆಯಿತು, ಮಾಷಾಲ್ಲ. ಮತ್ತು ಬ್ಲಾಗೆಲ್ಲ ಹಾಕಲಿಕ್ಕೆ ಬಾಕಿ ಉಂಟು ಗೈಸ್, ಹಾಕ್ತೇನೆ. ಬಟ್ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ಇನ್ಸ್ಟಾಗ್ರಾಮಲ್ಲಿ ಹೇಗೆ ವ್ಯೂಸ್ ಕೊಡ್ತೀರಾ ಅದೇ ಥರ ನನಗೆ ಯೂಟ್ಯೂಬಲ್ಲಿ ವ್ಯೂಸ್ ಕೊಡಿ. ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಆದಷ್ಟು ಮುಂದೆ ತಗೊಂಡು ಹೋಗಿ. ಇನ್ಶಾಲ್ಲ ನನ್ನ ಒಂದು ಯಾವ ಆಸೆ ಉಂಟು ಆ ಆಸೆ ಎಲ್ಲವೂ ನಾನು ಕಂಪ್ಲೀಟ್ ಮಾಡ್ತಾ ಬರ್ತೇನೆ. ತುಂಬ ಜನ ನನ್ನ ಹತ್ರ ಹೆಲ್ಪ್ ಕೇಳ್ತಾ ಇದ್ದೀರಾ. ಬಟ್ ನನಗೆ ಹೆಲ್ಪ್ ಮಾಡಲಿಕ್ಕೆ ನನ್ನ ಯೂಟ್ಯೂಬಿಂದ ನಾನು ಅರ್ನ್ ಮಾಡಿ ನಾನು ಹೆಲ್ಪ್ ಮಾಡಬೇಕೇ ಹೊರತು ನನ್ನ ಒಂದು ಇದರಿಂದ ನನಗೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಎಲ್ಲರಿಗೂ ಗೊತ್ತಿರುವ ವಿಷಯ, ಮದುವೆ ಆದಮೇಲೆ ಅವರಿಗೆ ಅದೊಂದು ಲೈಫ್ ಇರುತ್ತೆ, ಅವರದ್ದು ಬೇರೆಯೇ ಒಂದು ಇದಿರುತ್ತೆ. ಸೊ ಹಾಗಿರುವಾಗ ನಮಗೆ ನಮ್ಮ ಒಂದು ದುಡಿಮೆಯ ಹಣ ಉಂಟು, ಅದು ನಮ್ಮ ಒಂದು ಇದಕ್ಕೆ ಇದಾಗುತ್ತೆ. ಬಟ್ ನಾನು ಯೂಟ್ಯೂಬಿಂದ ಅರ್ನ್ ಮಾಡ್ತಿರೋದು, ನಾನು ಫಸ್ಟಿಗೆ ಹೇಳಿದ್ದೇನೆ, ಯೂಟ್ಯೂಬಿಂದ ನಾನು ಅರ್ನ್ ಮಾಡಿದ್ದು ನಾನು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಿಕ್ಕೆ ಮತ್ತು ನನ್ನ ತಾಯಿಗೆ, ನನ್ನ ತಮ್ಮನಿಗೆ ಅಂತ ಹೇಳಿದ್ದೇನೆ. ಸೊ ಹಾಗಾಗಿರುವಾಗ ನೀವು ಯೂಟ್ಯೂಬ್ ಚಾನಲನ್ನು ಆದಷ್ಟು ಮುಂದೆ ತಗೊಂಡು ಹೋಗಬೇಕು. ಈಗ ಹೆಲ್ಪ್ ಬೇಕಂತ ನೀವು ಕೇಳ್ತೀರ ನೀವು ಹೆಲ್ಪ್ ಬೇಕಂತ ಕೇಳುವಾಗ ನೀವೇ ನಮಗೆ ಸಪೋರ್ಟ್ ಮಾಡಬೇಕು. ಓಕೆ, ನಿಮ್ಮ ಸಪೋರ್ಟಿಂದನೇ ನನಗೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗೋದು, ಇಲ್ಲ ಅಂತ ಹೇಳಿದರೆ ಆಗುತ್ತೆ. ತನ್ನಷ್ಟಿಗೆ ನಾನು ಕಷ್ಟಪಟ್ಟು ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕಿದ ಮೇಲೆ ನೀವು ಅದಕ್ಕೆ ಸಪೋರ್ಟ್ ಮಾಡಿದರೆ ತಾನೇ ನನಗೆ ಒಂದು ಪ್ರತಿಫಲ ಅಂತ ಸಿಗೋದು. ಸೊ ಅದರಿಂದ ಬಂದ ಅಮೌಂಟಿಂದ ನಾನು ಆದಷ್ಟು ಜನರಿಗೆ ಹೆಲ್ಪ್ ಮಾಡ್ತೇನೆ. ಲಾಸ್ಟ್ ಟೈಮ್ ಕೂಡ ಹಾಗೆ ಪೇಮೆಂಟ್ ಬಂದಾಗ ನಾನು ಹೆಲ್ಪ್ ಮಾಡಿದ್ದೇನೆ. ನಾನು ಹೇಳಿದಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದೇನೆ. ಯಾರಿಗೆಲ್ಲ ಮಾಡಿದ್ದೇನೆ ಅಂತ ಅವ್ರಿಗೆ ಗೊತ್ತಿರ್ಬೋದು. ಮಾಷಾಲ್ಲ, ಅವ್ರು ಖುಷಿಯಾಗಿದ್ದಾರೆ ಸಾಕು ಅಷ್ಟು. ಹಾಗೆಯೇ ನಾನು ಹೇಳೋದು, ಇನ್ನು ನೆಕ್ಸ್ಟ್ ನನಗೆ ಹೆಲ್ಪ್ ಮಾಡಬೇಕಂದ್ರೆ ನನ್ನ ಯೂಟ್ಯೂಬಿಂದ ನನಗೆ ಅರ್ನ್ ಆದರೆ ಅಷ್ಟೇ. ಓಕೆ, ಅದಕ್ಕೋಸ್ಕರ ನಾನು ಹೇಳೋದು ಆದಷ್ಟು ಯೂಟ್ಯೂಬ್ ಚಾನಲನ್ನು ಶೇರ್ ಮಾಡಲಿಕ್ಕೆ ನೋಡಿ, ಆದಷ್ಟು ಯೂಟ್ಯೂಬ್ ಚಾನಲ್ಗೆ ವ್ಯೂಸ್ ಕೊಡಿ. ಓಕೆ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್ ಆಲ್.